ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ಇನ್ನು ಸಾಗರ ಕ್ಷೇತ್ರದ ಶಾಸಕರು ಬೇಳೂರು ಗೋಪಾಲ್ ಕೃಷ್ಣ ಬೇಸರ ವ್ಯಕ್ತಪಡಿಸಿದ್ದಾರೆ. ನಾನು ನಾಳೆ ರಾಜೀನಾಮೆ ಕೊಡ್ತೀನಿ ಅಂತ. ನಮ್ಮ ಜೊತೆ ಬೇಳೂರು ಗೋಪಾಲ್ ಕೃಷ್ಣ ಅವರಿದ್ದಾರೆ, ಮಾತಾಡ್ಸೋಣ ಅವ್ರನ್ನ. ಸರ್, ಈಗ ತಾವು ಆಕಾಂಕ್ಷಿಯಾಗಿದ್ದೀರಿ, ಈ ಹಿಂದೆ ಕೂಡ ಸಾಕಷ್ಟು ಬಾರಿ ಹೇಳಿದ್ರಿ, ಕೊನೆ ಕ್ಷಣದಲ್ಲಿ ಲಿಸ್ಟ್ ಅಲ್ಲಿ ತಮ್ಮ ಹೆಸರಿಲ್ಲ. ಸೊ ಏನು ಹೇಳ್ತೀರಾ? ಇದು ಭಾಳ ಬೇಸರ ಸಂಗತಿ ಇವತ್ತು. ಯಾಕಂದರೆ ಭಾಳ ನೋವಾಗುತ್ತೆ. ಯಾಕಂದರೆ ನನಗೆ ಬಹುಶಃ ಆಗುತ್ತೆ ಅನ್ನೋದು ನಿರೀಕ್ಷೆ ಇತ್ತು. ರಾತ್ರಿ 10 ಗಂಟೆವರೆಗೂ ನಾನು ಮಂತ್ರಿ ಆಗ್ಬೋದು ಅನ್ನೋ ನಿರೀಕ್ಷೆಯಲ್ಲಿದ್ದೀವಿ. ಕೊನೆಯ ಗಳಿಗೆಯಲ್ಲಿ ಬೆಳಗ್ಗೆಯಲ್ಲಿ ಚೇಂಜ್ ಆಗಿ ಹೋಗಿದೆ ಎಲ್ಲ. ಬಹುಶಃ ಇದು ಯಾಕಂತ ಹೇಳಿದರೆ, ನನಗೆ ಅನಿಸ್ತಾ ಇದೆ ಇವತ್ತು ಯಾವ ಮಾಜಿ ಮುಖ್ಯಮಂತ್ರಿಗಳು ಮಕ್ಕಳು ಅಥವಾ ಮಂತ್ರಿಗಳ ಮಂತ್ರಿಗಳ ಮಕ್ಕಳು ಮತ್ತು ಪ್ರಭಾವಿಗಳ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿದ್ದಾರೆ ಅನ್ನಿಸ್ತೈತೆ. ಬಹುಶಃ ನನಗೆ ಭಾಳ ನೋವಾಗಿದೆ, ಕಾರ್ಯಕರ್ತರು ನೋವಾಗಿದೆ, ನನ್ನ ತಾಲೂಕಿನ ಜನರಿಗೆ ನೋವಾಗಿದೆ. ಇದರಿಂದ ನಾವು ಸಾಮಾನ್ಯ ಜನರು ಯಾವುದೇ ಒಂದು ಪದವಿ ಹೋಗಲಿಕ್ಕೆ ಅವಕಾಶ ಇಲ್ಲ ಅಂತ ಕಾಣೋ ದೃಷ್ಟಿಯಲ್ಲಿ ಇವತ್ತು ನನಗೆ ಗೊತ್ತಾಗ್ತಾಯಿದೆ. ಯಾರ ಕಾರಣ ಅನ್ಸುತ್ತೆ ತಮಗೆ ತಪ್ಪೋದಕ್ಕೆ? ಹಾಗಿದ್ರೆ ಅಲ್ಲ, ಕಾರಣ ಯಾರದ್ದು ನಾನು ಹೇಳಕ್ಕೆ ಬರೋದೇ ಇಲ್ಲ. ನಾವೇನಾದ್ರು ಭಿನ್ನಮತಿ ಮಾಡಿದ್ದೀವ? 3 ವರ್ಷದಲ್ಲಿ ಏನಾದರೂ ಪಕ್ಷದ ವಿರೋಧ ಚಟುವಟಿಕೆ ಮಾಡಿದ್ದೀವ? ಏನೂ ಮಾಡಿಲ್ಲ. ನೀವು ಯಾಕೆ ಇದ್ದವರಿಗೆ ಕೊಡುವ ಅವಶ್ಯಕತೆ ಏನಿತ್ತು? ಹಾಗೆ ನಮಗೆ ಆ ಶಕ್ತಿ ಇರಲಿಲ್ವಾ? ನಮಗೆ ಇದು ತಾಕತ್ತಿಲ್ವಾ? ನಾವು ಮಾಡ್ತಾ ಇರಲಿಲ್ವಾ? ಅಂದರೆ ಉದಾಹರಣೆ ಅಂದರೆ ಯಾವ ಮಾಜಿ ಮುಖ್ಯಮಂತ್ರಿ ಮಕ್ಕಳು ಯಾವ ಪ್ರಬಲ್ಯರು ಇದ್ದಾರೆ ಅವ್ರಿಗೆ ಮಾತ್ರ ಕೊಡುವಂಥ ನಿರೀಕ್ಷೆ ಇಟ್ಕೊಂಡು ಮಾಡಿದ್ದಾರೆ. ಇದು ನಿಜವಾಗಲೂ ನಮ್ಮ ಪಕ್ಷಕ್ಕೆ ಇದು ಸರಿ ಅಂಥದ್ದು ಅಲ್ಲ ಅನಿಸುತ್ತೆ. ವಾಟ್ ನೆಕ್ಸ್ಟ್ ಸರ್? ಮುಂದಿನ ನಿರ್ಧಾರ ನಾವು ತೀರ್ಮಾನ ಮಾಡಿದ್ದೀವಿ. ನಾಳೆ ನಾನು ರಾಜೀನಾಮೆ ಕೊಡಬೇಕಂತ ತೀರ್ಮಾನ ಮಾಡಿದ್ದೀನಿ. ನನಗೆ ಒಂದು ನಿಗಮ ಕೊಟ್ಟಿದ್ದಾರೆ, ಅದನ್ನು ಸಹ ಮತ್ತು MLA ಸ್ಥಾನಕ್ಕೂ ಸಹ ರಾಜೀನಾಮೆ ಕೊಡ್ತೀನಿ ನಾಳೆ. ಇಷ್ಟೊಂದು ಹಂತಕ್ಕೆ ಖಂಡಿತ ಮಾಡಲೇಬೇಕಾಗತ್ತೆ. ಯಾಕಂದರೆ ನಮ್ಗೆ ಏನು ತೊಗೊಂಡು ಏನು ಮಾಡ್ತೀರಿ? ಹಾಗಾದರೆ ಏನು ಮಾಡ್ಬೋದು ಹೇಳಿ? ನಾವು 3 ಸರಿ MLA ಆಗಿ, ಬಂಗಾರಪ್ಪನವರ ಗರಡಿಯಲ್ಲಿ ನಾನು ಸಹ ಬಂದಂಥವನಾಗಿ 3ನೇ ಸರಿ ಗೆದ್ದರೂ ಸಹ ನಮಗೊಂದು ಅವಕಾಶ ನೀವು ಕೊಡಲ್ಲ, ಮತ್ತು ಇದ್ದವರಿಗೆ ಕೊಡ್ತೀರಿ ಅಂತ ಹೇಳಿದರೆ ಹಾಗಾದರೆ ಭಾಳ ಪ್ರಬಲವಾಗಿದ್ದಾರೆ ಅಂತಲ್ಲ ಅರ್ಥ ಆಯ್ತಾ? ಅಂದ್ರೆ ಮಧು ಬಂಗಾರಪ್ಪ ಅವರಿಗೆ 2ನೇ ಸಲ ಕೊಟ್ಟಿರೋದು ತಮ್ಮ ಅಸಮಾಧಾನಕ್ಕೆ ನೇರವಾಗಿರುವಂತಹ ಅಲ್ಲ, ಅದು ಅವರು ಬಿಟ್ಟಿದ್ದದು. ಆದರೆ ನನಗೆ ಯಾಕೆ ಕೊಟ್ಟಿಲ್ಲ ಕೇಳ್ತಾ ಇದ್ದೆ. ನನಗೂ ಕೊಡ್ಬೋದಿತ್ತಲ್ಲ, ನನಗೂ ಅವಕಾಶ ಕೊಡ್ಬೋದಿತ್ತಲ್ಲ. ಈಗ ಅವರು ಒಂದು ಸರಿ ಕೊಟ್ಟಿದ್ದೀರಿ, 3 ವರ್ಷ ಅಧಿಕಾರ ಮಾಡಿ ಮತ್ತೆ ನಮಗೆ ತಪ್ಪಿಸಿದ್ದಾರೆ ಅಂದಾಗ ಎಷ್ಟು ನೋವಾಗುತ್ತೆ ಹೇಳಿ? ಆದ್ದರಿಂದ ಬೇಜಾರಾಗಿದೆ. ನಾಳೆ 10 ಗಂಟೆಗೆ ನಾನು ರಾಜೀನಾಮೆ ಕೊಡೋದಕ್ಕೆ ತಯಾರಾಗಿದ್ದೀನಿ. ಮಾತನಾಡಿದ್ರ ಲಿಸ್ಟ್ ಅನೌನ್ಸ್ ಆದ್ಮೇಲೆ ಏನಾದರೂ CM ಜೊತೆ ತಾವು ಮಾತಾಡಿದ್ರ? ಲೀಸ್ಟ್ ಅನೌನ್ಸ್ ಮಾಡಿದ ಮೇಲೆ ಏನು ಮಾತಾಡ್ತಾರೆ ಮೇಡಮ್ ಅವರೇ? ಮಂಕಳೆ ವೈದ್ಯರು ತೆಗೆದು ಮಲ್ಲಿಕಾರ್ಜುನಿಗೆ ಕೊಟ್ಟಿದ್ದಾರೆ. ಒಂದು ಚೇಂಜ್ ಆಗಿದೆ. ಇನ್ನು ನಾವು ಏನು ಕೇಳೋಕ್ಕಾಗತ್ತೆ ಹೇಳಿ? ಡೆಲ್ಲಿಯಿಂದ ಆದೇಶ ಬಂದೋಗಿದೆ, ಇನ್ನೇನು ಮಾಡ್ತಾರೆ? ಚೇಂಜ್ ಮಾಡಲಿಕ್ಕಾಗತ್ತಾ? ಆಗಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ನಮ್ಮ ನಿರ್ಧಾರಗಳು ಭಾಳಷ್ಟು ಜನ ನೊಂದಿದ್ದಾರೆ. ಈಗಾಗಲೇ ಸುಮಾರು ಕಡೆ ಇವತ್ತು ನಮ್ಮ MLAಗಳು ನಮ್ಮ ಜೊತೆಗೆಲ್ಲ ಚರ್ಚೆ ಮಾಡಿದ್ದಾರೆ. ನಾಳೆ ಎಲ್ಲ ಸೇರೋಣ ಅಂತ ಹೇಳಿದ್ವಿ. ಎಲ್ಲ ತೀರ್ಮಾನ ಮಾಡಿ ಒಂದು ನಿರ್ಧಾರ ಮಾಡ್ತೀವಿ. ಈಗ ಏನೇ ಕೇಳಿದ್ರು ಹೈಕಮಾಂಡ್ ಹತ್ರ ಬೊಟ್ಟು ಮಾಡಿ ತೋರಿಸುತ್ತೆ ನಿಮ್ಮ ಪಕ್ಷ. ಸೊ ಈ ವಿಚಾರದಲ್ಲಿ ಹಾಗಾಗಿಲ್ಲ ಅಂತ ಅನಿಸ್ತಾ ಇದೆ ನಿಮಗೆ? ಸಚಿವ ಸಂಪುಟ ಈ ಒಂದು ವಿಸ್ತರಣೆಯಲ್ಲಿ ಇಲ್ಲ, ಹೈಕಮಾಂಡ್ ಹೇಳಿದ್ದೇ ಎಲ್ಲ ಆಗಿಲ್ಲ ಅನ್ನುವಂಥದ್ದು ತಮ್ಮದು ವಾದ. ಹೈಕಮಾಂಡ್ ಹೇಳಿದ್ದು ಆಗಿದೆ, ಮಾಜಿ ಮುಖ್ಯಮಂತ್ರಿಗೆ ಹೇಳಿದ್ದು ಆಗಿದೆ, ಎಲ್ಲರದ್ದು ನಡೆದಿದೆ. ಇಲ್ಲೆಲ್ಲ ಎಲ್ಲರದ್ದು ನಡೆದಿದೆ. ಹಾಗಾಗಿ ಯಾರ್ಯಾರಿಗೆ ಬೇಕೋ ಅವರಿಗೆಲ್ಲ ಆದ್ಯತೆ ಮೇಲೆ ಕೊಡಿಸಿದ್ದಾರೆ. ನಮಗೆ ಅನ್ಯಾಯ ಮಾಡಿದ್ದಾರೆ. ನಾವು ಅದರಿಂದ ನಮಗೆ ನೋವಾಗಿದೆ. ನಾಳೆ ಒಂದು ನಿರ್ಧಾರ ಫಾದರ್ಗಳಿದ್ರೆ ಅಷ್ಟೇ ಸಚಿವ ಸ್ಥಾನ? ಖಂಡಿತ ಯಾರಿಗೆ ಗಾಡ್ ಫಾದರ್ ಇದ್ದಾರೆ, ಯಾರು ಪ್ರಬಲವಾಗಿದ್ದಾರೆ ಅವರಿಗೆ ಮಾತ್ರ ಸಚಿವ ಸ್ಥಾನ ಸಿಗುತ್ತೆ. ಬಿಟ್ಟರೆ ನೀವು ಸಾಮಾನ್ಯ ಒಬ್ಬ ವ್ಯಕ್ತಿಯಾಗಿ, ನೀವು ಬಡವನ ಮಗನಾಗಿ, ಒಬ್ಬ ರೈತನ ಮಗನಾಗಿ ನೀವು ಯಾರಿಗೂ ಸಾಧ್ಯ ಆಗೋದಿಲ್ಲ ಅದಕ್ಕೆ ಅಂತ ಇವತ್ತು ಉದಾಹರಣೆ ಕೊಡಿ. ಕೆಪಿಸಿಸಿ ಅಧ್ಯಕ್ಷರ ಹುದ್ದೆಯೇ ನಿಮ್ಮ ಸಮುದಾಯಕ್ಕೆ ಕೊಟ್ಟಿದ್ದಾರೆ, ಇನ್ನೊಂದು ಸಚಿವ ಸ್ಥಾನ. ಸೊ ಹೀಗಿರುವಾಗ ಎಲ್ಲವೂ ಕೂಡ ಸಮತೋಲಿತ ಅಲ್ವಾ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರುತ್ತೆ. ಕೊಡಲಿ, ಬೇಡ ಅನ್ನೋಕ್ಕಲ್ಲ. ನನಗೆ ಕೊಡ್ಬೋದಿತ್ತಲ್ಲ, ನಮ್ಗೆ ಯಾಕೆ ಕೊಟ್ಟಿಲ್ಲ? ನೀವು ಕೊಟ್ಟವರಿಗೆ ಯಾಕೆ ಕೊಡ್ತಾ ಇದ್ದೀರಿ? 3 ವರ್ಷ ಅಧಿಕಾರ ಮಾಡಿದವರಿಗೆ ಕೊಟ್ಟಿದ್ದೀರಿ, ನನಗೆ ಕೊಡ್ಬೋದಿತ್ತಲ್ಲ, ಯಾಕೆ ಕೊಟ್ಟಿಲ್ಲ ನೀವು? ಹಾಗೆ ನಾನು ಪ್ರಬಲವೇ ಇಲ್ಲ ಅಂತಲ್ಲ, ಅಥವಾ ನನಗೆ ಶಕ್ತಿ ಇಲ್ಲ ಅಂತಲ್ಲ? ಹಾಗಾದರೆ ಮಾಜಿ ಮುಖ್ಯಮಂತ್ರಿ ಮಗ ಅಂತ ಕೊಟ್ಟಿದ್ದಾದರೆ ಹೋದ್ಸರಿ ಲೋಕಸಭಾ ಚುನಾವಣೆಯಲ್ಲಿ ಮತ್ತೆ ಯಾಕೆ ಸೋತ್ರಿ? ಹೀನಾಗಿ ಸೋತೀವಲ್ಲ ನಾವು. ಅದಕ್ಕೇನು ಹೇಳ್ತೀರಿ? ಅದಕ್ಕೆ ಅದ್ಯಾವುದು ಇಲ್ಲಲ್ಲ. ಹಾಗಾದರೆ ಯಾವ ಇದ್ರ ಮೇಲೆ ಕೊಟ್ಟಿದ್ದೀರಿ? ಹಾಗಾಗಿ ಭಾಳ ನೋವಾಗಿದೆ ಮೇಡಮ್ ಅವರೇ, ನಿಜವಾಗಲೂ ನೋವಾಗಿದೆ. ನಾವು ಬೇಸರಾಗಿ ನಾಳೆ ರಾಜೀನಾಮೆ ಕೊಡ್ತೀನಿ. ಅಸಮಾಧಾನಿತರು ಒಂದಿಷ್ಟು ಜನ ತಮ್ಮ ಸಂಪರ್ಕದಲ್ಲಿ ಇದ್ದೀರಾ? ಯಾರೆಲ್ಲ ಮಾತಾಡಿದ್ದೀವಿ? ಹೆಸರೆಲ್ಲ ಹೇಳೋದಿಲ್ಲ. ನಾಳೆ ಎಲ್ಲ ಸಂಪರ್ಕ ಮಾಡಿ ನಿರ್ಧಾರ ತೆಗೆದುಕೊಳ್ತೀವಿ. ಹೊರಗಡೆ ತುಂಬಾ ಜನ ಬೆಂಬಲಿಗರು ಸೇರಿದ್ದಾರೆ. ಪಾಪ ಎಲ್ಲ ನಿರಸರಾಗಿ ಮನೆಗೆ ಹೋದ್ರು. ಈಗ ಬೆಳಗ್ಗೆನೇ ಅರ್ಧ ದಾರಿ ಬಂದವರು ವಾಪಸ್ ಹೋಗಿದ್ದಾರೆ. ಸಾಹೇಬ್ರಿಗೆ ಸಿಗುತ್ತೆ ಮಂತ್ರಿ ಸ್ಥಾನ ಅಂತ ಬಂದಂಥವ್ರು ಎಲ್ಲ ವಾಪಸ್ ಹೋಗಿದ್ದಾರೆ, ಬೇಜಾರಾಗಿಲ್ಲಿದೆ. ರಾಜೀನಾಮೆ ಅಂದಾಗ ಆಬ್ವಿಯಸ್ಲಿ ಮನವೊಲಿಕೆ ಆಗೇ ಆಗುತ್ತೆ. ಏನಕ್ಕೆ ಮನವೊಲಿಸ್ತೀರಿ? ಯಾವ ಉದ್ದೇಶ ಏನಿದೆ? ಇರಲಿ ಬಿಡಿ, ಏನು ತೊಂದರೆ ಇಲ್ಲಪ್ಪ, ರಾಜೀನಾಮೆ ಕೊಟ್ಟು ಮನೆ ಕೂರೋಣ ಬಿಡಿ, ಏನಾಗಬೇಕಾಗಿದೆ ಅಲ್ವಾ?
ಇರಲಿ, ಪಕ್ಷ ಕಟ್ಟೋರು ಕಟ್ಕೊಳ್ಳಿ, ಮುಂದೆ ಅಡ್ಡಿಲ್ಲ. ಯಾರ್ಯಾರು ಪಕ್ಷ ಕಟ್ಟಬೇಕಾದ್ರೆ ಕಟ್ಕೊಳ್ಳಿ, ನಮಗೇನು ತೊಂದರೆ ಇಲ್ಲ. ನಮಗೆ ಸಾಕು. ಈ ಥರ ಅನ್ಯಾಯ ಮಾಡೋದು, ಮೋಸ ಆಗೋದಂಥದ್ದು ನಮಗೆ ಭಾಳ ಬೇಸಾಗಿದೆ. ನನಗಿಂತ ಹೆಚ್ಚಾಗಿ ನಮ್ಮ ಕಾರ್ಯಕರ್ತರಿಗೆ ನೋವಾಗಿದೆ. ಅದರಿಂದ ನಾನು ಈ ನಿರ್ಧಾರ ತೆಗೆದುಕೊಂಡಿದ್ದೀನಿ. ಒಂದು ಕ್ಯೂರಿಯಾಸಿಟಿ ಇದೆ ಸರ್, ಈ ಹಿಂದೆ ನಿಮ್ಗೆ ಏನಾದರೂ ಭರವಸೆ ಕೊಟ್ಟಿದ್ರಾ? ಈಗ ಇವರು ಡಿ ಕೆ ಶಿವಕುಮಾರ್ ಆಗಲಿ ಅಥವಾ ಹಿರಿಯರು ಯಾರಾದರೂ ಭರವಸೆ? ಎಲ್ಲರ ಹತ್ರ ಭೇಟಿ ಕೊಟ್ಟಿದ್ದೀರಿ. ಎಲ್ಲರೂ ಆಗುತ್ತೆ ಈ ಸರಿ ನಿನಗೆ 100% ಅಂತ ಹೇಳಿದರು. ನಿನ್ನೆವರೆಗೂ ಹೇಳ್ತಾ ಇದ್ರು ಆಗುತ್ತೆ 100% ನಿಮ್ಮ ಹೆಸರಲ್ಲಿದೆ, ಲೀಸ್ಟಲ್ಲಿದೆ ಅಂತ. ಇವತ್ತು ಬೆಳಗ್ಗೆ ನೋಡಿದ್ರೆ ಲೀಸ್ಟಲ್ಲಿ ಇಲ್ಲ, ಬೇರೆಯವ್ರ ಹೆಸರು ಇದೆ. ಹಾಗಾಗಿ ನೋವಾಗುತ್ತಲ್ಲ, ಸಹಜವಾಗಿ ನೋವಾಗಿದೆ. ಅಲ್ಲ, ನಾನು ಫಸ್ಟ್ ಟೈಮ್ ಗೆದ್ದರಿಗೆ ಕೊಟ್ಟಿದ್ದೀರಿ, 2ನೇ ಟೈಮ್ ಗೆದ್ದರಿಗೆ ಕೊಟ್ಟಿರಿ, 3rd ಟೈಮ್ 3ನೇ ಸರಿ ನಾನು ಗೆದ್ದಿರೋವಂಥದ್ದು. ಒಬ್ಬ ಸೀನಿಯರ್ ಲೀಡ್ರಾಗಿ, ಒಬ್ಬ ಹಿಂದುಳಿದ ವರ್ಗದವರು ಇದಾಗಿ ನನಗೆ ಕೊಟ್ಟಿಲ್ಲ ಅಂತ ಬೇಜಾರಾಗಲ್ವ ನಿಮಗೆ? ಹಾಗೆ ಆಗಿದೆ, ಬೇಜಾರಾಗಿದೆ. ನಾಳೆ ಅದು ನಿರ್ಧಾರ ಮಾಡ್ತೀನಿ. ಇದಿಷ್ಟು ಬೇಳೂರು ಗೋಪಾಲಕೃಷ್ಣ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಬೀರಪ್ಪ ಜೊತೆ ಪವಿತ್ರ ಕಟ್ಕಲ, ಪಬ್ಲಿಕ್ ಟಿವಿ, ಬೆಂಗಳೂರು.